ಶ್ರೀಕೃಷ್ಣ ಮಹಾತ್ಮೆಯನ್ನು ಹೇಳ್ತಕ್ಕಂತಹ 1ನೇ ಅಧ್ಯಾಯವನ್ನು ಸಂಕ್ಷಿಪ್ತವಾಗಿ ಹೇಳಿದಾಯಿತು. ಈಗ 2ನೇ ಅಧ್ಯಾಯವನ್ನು ಕೂಡ ಸಂಕ್ಷಿಪ್ತವಾಗಿ ಹೇಳೋ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಇಲ್ಲಿ ನಾರದರು ಭಕ್ತಿದೇವಿಗೆ ಅವಳ ಕಷ್ಟವನ್ನು ಪರಿಹಾರ ಮಾಡ್ತೀನಿ ಅಂತ ಹೇಳೇನೋ ಮಾತು ಕೊಟ್ಟರು. ಆದರೆ ಅವ್ರಿಗೂ ಕೂಡ ಈ ಒಂದು ದುಃಖವನ್ನು ಪರಿಹಾರ ಮಾಡೋದು ಹೇಗೆ ಅಂತಕ್ಕಂಥದ್ದು ಗೊತ್ತಾಗಲಿಲ್ಲ. ಹಾಗಾಗಿ ಅವರು ಸಮಾಧಾನವನ್ನು ಮಾಡಿದ್ರು. ಫಸ್ಟು ನಮಗೆ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಗೊತ್ತಾಗದೇ ಇದ್ರೂ ಕೂಡ ಯಾರಿಗೆ ಆ ಸಮಸ್ಯೆ ಹೆಚ್ಚು ಪರಿಣಾಮ ಬೀರಿದೆಯೋ ಅವ್ರಿಗೆ ಸಮಾಧಾನವನ್ನಂತೂ ನಾವು ಸಾಮಾನ್ಯವಾಗಿ ಲೋಕದಲ್ಲಿ ಕಂಡುಬರುತ್ತೆ. ಹಾಗೇನೆ ನಾರದರು ಕೇಳ್ತಾ ಇದ್ದಾರೆ ಭಕ್ತಿದೇವಿನ, ಯಾತಕ್ಕೋಸ್ಕರ ನೀನು ಇಷ್ಟೊಂದು ಚಿಂತಾಕ್ರಾಂತಳಾಗಿದೀಯಾ ಅಂಥೇಳಿ ಕೇಳ್ತಾ ಇದ್ದಾರೆ. ನೀನು ಶ್ರೀಕೃಷ್ಣನನ್ನು ಶರಣಾಗತಿ ಹೊಂದು ಆ ಶ್ರೀಕೃಷ್ಣನ ಎಲ್ಲ ತೊಂದರೆಗಳನ್ನು, ನಮ್ಮ ತಾಪತ್ರಯಗಳನ್ನು ಕಳೆಯತಕ್ಕಂತಹ ಶಕ್ತಿ ಇರೋದು ಅವನಿಗೇನೆ. ಅವನು ಎಲ್ಲೂ ಹೊರಟೋಗಿಲ್ಲ, ಅವನು ಇಲ್ಲೇ ಇದ್ದಾನೆ. ಸರ್ವವ್ಯಾಪಿಯಾಗಿರೋದ್ರಿಂದ ಅವನಿಗೆ ಯಾವುದೂ ಅಶಕ್ತವಾದದ್ದು ಯಾವುದೂ ಇಲ್ಲ. ಅವನ ಒಂದು ದಯೆಯಿಂದನೇ ದ್ರೌಪದಿ ಕೂಡ ರಕ್ಷಣೆಗೊಂಡ್ಳು. ಆಮೇಲೆ ಗೋಪಸುಂದರಿಯರನ್ನು ಕೂಡ ಆ ಭಗವಂತನೇ ರಕ್ಷಣೆ ಮಾಡಿದ್ಯಾ. ಅದರಲ್ಲೂ ನೀನು ಭಕ್ತಿದೇವಿ, ಅವನು ನೇರವಾಗಿ ನಿನ್ನನ್ನು ಸೃಷ್ಟಿ ಮಾಡಿದಾಗ ನೀನು ಅವನನ್ನು ಕೇಳಿದೆ ನನ್ನ ಕರ್ತವ್ಯ ಏನು ಅಂತ ಹೇಳಿ. ಆಗ ಭಕ್ತರನ್ನು ರಕ್ಷಣೆ ಮಾಡು ಅಂತ ಹೇಳಿ ನಿನಗೆ ಅವನು ಕಾರ್ಯವನ್ನು ಒದಗಿಸಿದ. ಹಾಗಾಗಿ ನೀನು ಎಲ್ಲಿ ಯಾರ ಹೃದಯದಲ್ಲಿ ಇರ್ತೀಯೋ ಅಂಥವ್ರನ್ನ ಯಮಭಟರು ಕೂಡ ಮುಟ್ಟೋದಕ್ಕೆ ಆಗೋದಿಲ್ಲ. ಏಕೆಂದರೆ ಭಕ್ತಿ ಎಲ್ಲಿ ಇದೆಯೋ ಅಲ್ಲಿ ಭಗವಂತ ಇರ್ತಾನೆ. ಆ ಭಗವಂತನ ಯಾರು ಭಕ್ತಿಯಿಂದ ಸ್ಮರಣೆ ಮಾಡ್ತಾರೋ ಅವರು ಎಂತಹ ದುಷ್ಕೃತ್ಯಗಳನ್ನು ಮಾಡಿದರೂ ಕೂಡ ಅವ್ರನ್ನ ಸಂರಕ್ಷಣೆ ಮಾಡ್ತಕ್ಕಂಥವನು ಆ ಪರಮಾತ್ಮ. ಹಾಗಾಗಿ ಅವನನ್ನು ನೀನು ಶರಣಾಗತಿಯನ್ನು ಹೊಂದು ಅಂಥೇಳಿ ಹೇಳ್ತಾ ಇದ್ದಾರೆ ನಾರದರು. ಮತ್ತು ನಿನ್ನ ಮುಕ್ತಿದೇವಿನ ನಿನ್ನ ದಾಸಿಯನ್ನಾಗಿ ಮಾಡಿದ್ದ ಭಗವಂತ. ನೀವು ಕೃತತ್ರೇತ ದ್ವಾಪರಯುಗಗಳಲ್ಲಿ ಸುಖವಾಗಿ ಇದ್ರಿ, ಆದರೆ ಕಲಿಯುಗದಲ್ಲಿ ನೀನೇ ಅವಳನ್ನು ವಾಪಸ್ಸು ವೈಕುಂಠ ಧಾಮಕ್ಕೆ ಕಳಿಸಿದೆ. ಜ್ಞಾನವೈರಾಗ್ಯರು ನಿನ್ನ ಮಕ್ಕಳಂತೆ ನೀನು ಭಾವಿಸಿದ್ರಿಂದ ಅವರು ನಿನ್ನ ಬಳಿಯಲ್ಲೇಯೇ ಇದ್ದಾರೆ. ಹಾಗಾಗಿ ಈ ಕಲಿಯುಗದಲ್ಲಿ ಏನಾಗಿದೆ ಅಂತಂದರೆ ಪಾಖಂಡಿ ರೋಗ ಅಂತಂದರೆ ಯಾರು ಈ ಸನಾತನ ಧರ್ಮವನ್ನು ಆಚರಿಸ್ತಾರೋ ಅವರಿಗೆ ವಿರುದ್ಧವಾದಂತಹ ಕೆಲಸವನ್ನು ಮಾಡ್ತಕ್ಕಂತಹ ಜನಗಳಿಂದ ಅವರು ಕಲಿಯುಗದ ಜನಗಳು ಈ ಭಕ್ತಿಯನ್ನು ಹೊಂದ್ತಾ ಇಲ್ಲ. ಜ್ಞಾನ ವೈರಾಗ್ಯ ಅಂತೂ ಮೊದಲೇ ಹೊಂದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾತಕ್ಕೆ ಅಂದರೆ ಕಲಿಯ ಒಂದು ಪ್ರಭಾವದಿಂದ. ಹಾಗಾಗಿ ನೀನು ಈ ಒಂದು ಲೋಕದಲ್ಲಿ ಬಹಳ ಕುಶಲಾಗಿದ್ದೆ. ನಿನ್ನ ಮಕ್ಕಳಂತೂ ವೃದ್ಧರಂತೆ ಆಗಿಬಿಟ್ಟಿದ್ದಾರೆ. ಮುಕ್ತಿಯನ್ನು ನೀನು ವೈಕುಂಠಕ್ಕೆ ಕಳಿಸಿದೆ. ನೀನು ಯಾವಾಗ ಪ್ರಾರ್ಥನೆ ಮಾಡ್ತೀಯೋ ಆವಾಗ ಮುಕ್ತಿದೇವಿ ಬರ್ತಾಳೆ ಅಂತಂದರೆ ನಮಗಿಲ್ಲೇನು ಅರ್ಥ ಆಗಬೇಕು, ನಾವು ಬಹಳ ಭಕ್ತಿಯಿಂದ ಭಗವಂತನ ಸ್ಮರಣೆ ಮಾಡ್ತು ಅಂತಂದರೆ ನಮಗೆ ಈ ಅಂಧಕಾರ ಯಾವುದೋ ಈ ಸಂಸಾರ ಅನ್ನೋ ಅಂಧಕಾರದಲ್ಲಿ ನಾವೇನು ಮುಳುಗೋಗಿದ್ದೀವಲ್ಲ ಅದರಿಂದ ನಾವು ಮೇಲು ಬಂದು ಮುಕ್ತಿ ಅಂತಕ್ಕಂತಹ ಒಂದು ಪರಮ ಶ್ರೇಷ್ಠವಾದಂತಹ ಜ್ಞಾನದಲ್ಲಿ ಆ ಸುಖದಲ್ಲಿ ನಾವು ತೇಲಾಡ್ಬೋದು. ಈ ಸಂಸಾರ ಅಂತಕ್ಕಂಥದ್ದೇ ಅಂಧಕಾರ. ಇಲ್ಲಿ ನಮಗೆ ಬೇಕುಗಳು ಮುಗಿಯೋದೇ ಇಲ್ಲ. ಕಾಮ ಅಂತ ಅದಕ್ಕೇನೆ ಕಾಮ ಹಾಕ್ಕೊಂಡು ಹೋಗ್ತಾನೆ ಇರ್ತೀವಿ. ಕಾಮ ಫುಲ್ ಸ್ಟಾಪ್ ಇಲ್ಲವೇ ಇಲ್ಲ. ಯಾವಾಗ ನಾವು ಆ ಬಯಕೆಗಳಿಗೆ ಫುಲ್ ಸ್ಟಾಪ್ ಇಟ್ಟು ಭಗವಂತನಲ್ಲಿ ಶರಣಾಗತಿ ಹೊಂದ್ತೀವಿ ಆಗ ನಮಗೆ ಮುಕ್ತಿ ಅನ್ನೋದು ಸಿಕ್ಕತ್ತೆ. ಅದರಲ್ಲಿ ಸುಖ ನಮಗೆ ಅದು ಗೊತ್ತಿಲ್ಲ, ಅದನ್ನು ನಾವು ಅನುಭವಿಸಿಲ್ಲ. ಒಂದು ಸತಿ ಯಾರು ಉತ್ತಮವಾದದ್ದ ಆಹಾರವನ್ನು ತಿಂತಾನೋ ಅವನಿಗೆ ಅದರಿಂದ ಕಡಿಮೆ ಮಟ್ಟದ ಆಹಾರ ತಿನ್ನೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಮುಕ್ತಿ ಅಥವಾ ಮೋಕ್ಷ ಅಂತಕ್ಕಂತಹ ಸುಖ ಯಾವಾಗಲೂ ಇರ್ತಕ್ಕಂಥದ್ದು. ನೀವು ಯಾವುದೇ ಬಂಧು ಬಾಂಧವರು ಕೂಡ ಅವರು ಯಾವ ಕ್ಷಣದಲ್ಲಿ ಯಾವಾಗ ಬೇಕಾದರೂ ಕೂಡ ಬದಲಾಗ್ತಾ ಇರೋದು ನಮಗೆ ಈ ಪ್ರಪಂಚದಲ್ಲಿ ತುಂಬ ಕಂಡು ಬರ್ತಾ ಇದೆ ಅಲ್ವಾ. ಆದರೆ ಈ ಭಕ್ತಿ ಅನ್ನೋದು ಅಲ್ಪ ಮಟ್ಟಿಗೇನೋ ಇದೆ, ಜ್ಞಾನ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ. ವೈರಾಗ್ಯ ಅನ್ನೋದು ದೂರದ ಮಾತು ಅಂತೆಲ್ಲ ಆಯಿತು. ಆದರೂ ಕೂಡ ನಾನು
ನಾರದರು ಹೇಳ್ತಾ ಇದ್ದಾರೆ, ನಾನು ಇನ್ನು ಮಕ್ಕಳನ್ನು ನವ ಯುವಕರನ್ನಾಗಿ ಮಾಡ್ತೀನಿ, ಮಾಡದೇ ಇದ್ದರೆ ನಾನು ಹರಿದಾಸನೇ ಅಲ್ಲ ಅಂಥೇಳಿ ಒಂದು ಸಂಕಲ್ಪವನ್ನು ಮಾಡಿ ಅವರು ಈ ಒಂದು ಕಲಿಯ ಪ್ರಭಾವದಿಂದ ಭೂಲೋಕಕ್ಕೆ ಬಂದಾಗ ಅವ್ರಿಗೂ ಕೂಡ ಏನು ಮಾಡಬೇಕು ಅಂತ ತೋಚದೆ ಅನೇಕ ಜನಗಳನ್ನು ಕೇಳ್ತಾ ಇದ್ರಂತೆ, ಇದಕ್ಕೆ ಏನು ಪರಿಹಾರ ಅಂಥೇಳಿ. ಆಗ ಕೆಲವರು ತಲೆ ಕೆರ್ಕೊಂಡು ಗೊತ್ತಿಲ್ಲ ಅಂತ ಹೇಳಿದ್ರು, ಕೆಲವರು ಸ್ವಾಮಿ ನೀವೇ ನಮಗೆ ಹೇಳಬೇಕು, ನೀವೇ ನನ್ನನ್ನು ಕೇಳಿದ್ರೆ ಹೇಗೆ ಅಂತ ಹೇಳಿ ಉತ್ತರವನ್ನು ಕೊಟ್ರಂತೆ. ಯಾಕೆಂದರೆ ಕುರುಡರ ರಾಜ್ಯದಲ್ಲಿ ಒಕ್ಕಣನೇ ರಾಜ. ಇಲ್ಲಿ ಇವರು ಎರಡು ಕಣ್ಣುಗಳು ಚೆನ್ನಾಗಿರೋರೇ ಬೇರೆಯವ್ರನ್ನ ದಾರಿ ಕೇಳಿದ ಹಾಗೆ. ಯಾಕೆಂದರೆ ಇವರು ಜ್ಞಾನ ಸ್ವರೂಪಿಗಳು, ಇವರು ಮುಕ್ತಿಯನ್ನು ಕೊಡ್ತಕ್ಕಂತಹ ಸಾಮರ್ಥ್ಯ ಉಳ್ಳವರು, ಸಾಕ್ಷಾತ್ ಬ್ರಹ್ಮನ ಮಾನಸ ಪುತ್ರರೇ ಕೇಳಿದಾಗ ಬೇರೆಯವರು ಏನು ಹೇಳ್ತಾರೆ. ಹಾಗಾಗಿ ಯಾರು ಅನೇಕ ಜನಗಳು ಉತ್ತರ ಕೊಡೋಕ್ಕಾಗದೆ ಓಡೋಗ್ತಾ ಇದ್ರಂತೆ. ಹೀಗೆ ನಾರದರು ಯಾವ ಮಹಾತ್ಮೆಯಿಂದ ಇವರಿಗೆ ಒಂದು ಪುನಃ ವೃದ್ಧಾಪ್ಯ ಹೋಗಿ ಯವನ್ನ ಬರುತ್ತೆ ಅಂತಕ್ಕಂಥದ್ದನ್ನು ಯೋಚನೆ ಮಾಡ್ತಾ ಇದ್ದಂತೆ. ಭಕ್ತಿದೇವಿ ಕೇಳ್ಕೊಳ್ತಾಳೆ, ನೀವು ಧನ್ಯರಾಗಿದ್ದೀರಾ, ಏಕೆಂದರೆ ಭಕ್ತಿದೇವಿ ಬಗ್ಗೆ ಅವರು ಒಳ್ಳೆಯ ಮಾತುಗಳನ್ನಾಡಿದಾಗ ನೀವು ಧನ್ಯರಾಗಿದ್ದೀರಾ, ನನ್ನ ಮೇಲೆ ನಿಮಗೆ ಪ್ರೀತಿ ಇದೆ, ನಾನು ಯಾವಾಗಲೂ ನಿಮ್ಮ ಹೃದಯದಲ್ಲೇ ಇರ್ತೀನಿ, ಬಿಟ್ಟು ಹೋಗೋದಿಲ್ಲ ಅಂಥೇಳಿ. ಯಾಕೆಂದರೆ ನಾವು ಯಾರನ್ನ ಅತ್ಯಂತ ಪ್ರೀತಿ ಮಾಡ್ತೀವೋ ಅವ್ರನ್ನ ಸಾಮಾನ್ಯವಾಗಿ ಬಿಟ್ಟು ಹೋಗಲ್ಲ. ಬಿಟ್ಟು ಹೋಗೋದಕ್ಕೆ ಕಾರಣ ಇದ್ರೂ, ಸಾವಿರ ಕಾರಣ ಇದ್ರೂ ಪ್ರೀತಿ ಅನ್ನೋದೊಂದು ಬಲವಾಗಿದ್ದರೆ ಅವ್ರನ್ನ ಬಿಟ್ಟು ಹೋಗೋದ ಒಂದು ಪ್ರಯತ್ನವನ್ನು ಮಾಡೋದಿಲ್ಲ. ಲೌಕಿಕ ವಿಚಾರದಲ್ಲಿ ಬಿಡಿ, ಸಣ್ಣ ಪುಟ್ಟ ಕಾರಣಕ್ಕೂ ನಾವು ಬಿಟ್ಟು ಹೋಗ್ತಕ್ಕಂಥದ್ದು ಅಥವಾ ತಿರಸ್ಕಾರ ಮಾಡ್ತಕ್ಕಂಥದ್ದು ಇವೆಲ್ಲ ಇರುತ್ತೆ. ಆದರೆ ಜ್ಞಾನದಲ್ಲಿ ಹಾಗೆ ಆಗೋದಿಲ್ಲ. ಹಾಗಾಗಿ ನೀವು ನನ್ನ ಮಕ್ಕಳು ಅಂದರೆ ಜ್ಞಾನ ವೈರಾಗ್ಯರನ್ನ ಬೇಗ ಎಚ್ಚರಿಸಿ ಅಂತ ಹೇಳ್ತಾರಂತೆ. ಆಗ ನಾರದರ ಮಹರ್ಷಿಗಳಿಗೆ ಬಹಳ ಅವಳ ಮೇಲೆ ಒಂದು ಕೃಪೆ ಕರುಣೆ ಉಂಟಾಗಿ ಅವರನ್ನು ಅಲಗಾಡಿಸ್ತಾ ಅವ್ರಿಗೆ ವೇದಾಂತಗಳನ್ನು ಕೇಳಿಸ್ತಾ ಇದ್ರಂತೆ. ಅವ್ರ ಕಿವಿನಲ್ಲಿ ಹೋಗಿ ಜೋರಾಗಿ ಎಚ್ಚರಗೊಳ್ಳಿ ಅಂತ ಎಬ್ಬಿಸ್ತಾ ಇದ್ರಂತೆ. ಭಗವದ್ಗೀತೆಯನ್ನು ಹೇಳಿದ್ರಂತೆ. ಆವಾಗ ಸ್ವಲ್ಪ ಮಟ್ಟಿಗೆ ಅವ್ರಿಗೆ ಚೇತನ ಬಂದರೂ ಕೂಡ ಪೂರ್ತಿ ಅವರು ಎಚ್ಚರ ಆಗಲಿಲ್ವಂತೆ. ಆಲಸ್ಯದಿಂದ ಹಾಗೇ ಮಲಗ್ತಾ ಇದ್ರಂತೆ. ಇಷ್ಟೆಲ್ಲ ಮಾಡಿದ್ರೂ ಇವರು ಎದ್ದೇಳ್ತಾ ಇಲ್ವಲ್ಲ, ಏನು ಮಾಡಬೇಕು ಅಂತ ಹೇಳಿ ಬಹಳ ಆಶ್ಚರ್ಯ ಆಯ್ತಂತೆ. ಆದರೂ ಕೂಡ ಅವರು ಸಂಕಲ್ಪ ಮಾಡಿಬಿಟ್ಟಿದ್ದಾರೆ. ನಮ್ಮಂಥ ಸಂಕಲ್ಪ ಅಲ್ಲ, ನಾವು ಇವತ್ತು ಸಂಕಲ್ಪ ಮಾಡ್ತೀವಿ, ಅದನ್ನು ಅಲ್ಲಿಗೇನೆ ಅವತ್ತೇ ಬಿಟ್ಬಿಡ್ತೀವಿ, ಅಥವಾ ಸ್ವಲ್ಪ ದಿವಸ ನಾವು ಸಾಧನೆ ಮಾಡಿ ಬಿಟ್ಬಿಡ್ತೀವಿ. ಆದರೆ ಇವರು ಮಹಾಜ್ಞಾನಿಗಳು, ನಾರದ ಮಹರ್ಷಿಗಳು, ಏನು ಮಾಡಬೇಕು, ಇದನ್ನೇನಾದರೂ ಮಾಡಿ ಪರಿಹಾರವನ್ನು ಮಾಡಲೇಬೇಕು ಅಂತ ಒದ್ದಾಡ್ತಾ ಇದ್ರಂತೆ. ಆಗ ಒಂದು ಅಶರೀರವಾಣಿ ಆಗತ್ತೆ, ಅವ್ರಿಗೆ ಕೇಳುತ್ತೆ. ಆ ಅಶರೀರವಾಣಿ ಏನು ಹೇಳ್ತಾ ಇದೆ ಅಂತಂದರೆ, ನಿನ್ನ ಈ ಒಂದು ಕಾರ್ಯ ನಿಸ್ಸಂದೇಹವಾಗಿ ಸಫಲವಾಗತ್ತೆ, ಅದಕ್ಕಾಗಿ ನೀವೊಂದು ಸತ್ಕರ್ಮವನ್ನು ಮಾಡು, ಆ ಕರ್ಮ ಸಂತ ಶಿರೋಮಣಿ ಮಹಾನುಭಾವರು ತಿಳಿಸ್ತಾರೆ ಅಂಥೇಳಿ ಸುಮ್ಮನಾಗ್ಬಿಡ್ತಂತೆ. ಆವಾಗ ಇದು ಒಳ್ಳೆ ಕೋಡ್ ವರ್ಡ್ ಹೇಳಿದಾಗ ಆಗ್ಬಿಟ್ಟತೆ. ಕೋಡನ್ನು ಡಿಕೋಡ್ ಮಾಡಬೇಕಲ್ಲ, ಡಿಕೋಡ್ ಮಾಡೋದು ಯಾರು, ಅದನ್ನು ಯೋಚನೆ ಮಾಡ್ತಾ ಇರ್ತಾರಂತೆ. ಆಗ ಇವ್ರಿಗೆ ಆಕಾಶವಾಣಿಯನ್ನು ಗುಪ್ತವಾಗಿ ಹೇಳಿದಿದೆ, ಆದರೆ ಯಾವುದು ಅಂತ ಹೇಳಿಲ್ಲ. ನೀನು ಈ ದಾರಿಲಿ ಹೋಗು ಅಂತ ಹೇಳಿಬಿಟ್ರೆ ಯಾವ ದಾರಿ ಅಂತ ಹೇಳಬೇಕಲ್ಲ. 4 ದಿಕ್ಕುಗಳಲ್ಲಿ ನಾವು ನಡ್ಕೊಂಡು ಹೋಗ್ಬೋದು, ಒಂದು ದಾರಿಲಿ ಹೋಗು ಅಂದ್ಬಿಟ್ರೆ ಯಾವ ದಾರಿ ಗೊತ್ತಾಗಲ್ಲ. ಹಾಗೆ ಅವರು ಇದನ್ನು ಹೇಳೋರು ಯಾರು, ಮತ್ತು ಯಾವ ಕಡೆ ಹೋಗಬೇಕು, ಏನು ಮಾಡಬೇಕು ಅಂಥೇಳಿ ಗೊತ್ತಾಗಲಿಲ್ವಂತೆ. ಆಗ ನಾರದರು ಮತ್ತೆ ಬೇರೆ ಬೇರೆ ತೀರ್ಥಕ್ಷೇತ್ರಗಳೆಲ್ಲ ಹೋಗಿ ಅಲ್ಲಿ ಇರ್ತಕ್ಕಂತಹ ಋಷಿ ಮುನಿಗಳನ್ನ ಕೇಳ್ತಾ ಇದ್ರಂತೆ. ಯಾರಿಗೂ ನಿಶ್ಚಿತವಾದ ಉತ್ತರವನ್ನು ಕೊಡೋದಕ್ಕೆ ಗೊತ್ತಾಗ್ತಿಲ್ವಂತೆ. ಯಾಕೆಂದರೆ ಕಲಿ ಪ್ರಭಾವದಿಂದ ಅವ್ರಿಗೂ ಕೂಡ ಏನು ಮಾಡಬೇಕು ಅಂತ ಹೇಳಿ ಗೊತ್ತಾಗ್ತಾನೆ ಇಲ್ವಂತೆ. ಆಗ ಬಹಳ ಚಿಂತಾತುರರಾಗಿ ಬದರಾಯಿಕಾವನಕ್ಕೆ ಬಂದು ಅಲ್ಲಿ ತಪಸ್ಸನ್ನು ನಾನು ಮಾಡ್ತೀನಿ ಅಂಥೇಳಿ ಅಂದ್ಕೊಂಡ್ರಂತೆ. ಆಗಲೇ ಅವ್ರಿಗೆ ಕೋಟಿ ಸೂರ್ಯ ಸಮಪ್ರಭರಾದಂತಹ ಸನಕಾದಿ ಮುನಿಗಳು ದರ್ಶನ ಕೊಡ್ತಾರೆ. ಅವರು ಹೇಳ್ತಾರಂತೆ, ಅವ್ರನ್ನ ಕುರಿತು ನಾರದರು ಹೇಳ್ತಾರೆ, ಮಹಾಭಾಗ್ಯದಿಂದ ನೋಡಿ, ನಮ್ಮಂಥ ಸಾಮಾನ್ಯರಿಗೆ ಒಬ್ಬರು ಚೆನ್ನಾಗಿ ಅಧ್ಯಯನ ಮಾಡ್ತಕ್ಕಂತಹ ಗುರುಗಳು ಸಿಕ್ಕದು ಕಷ್ಟ.
ಅನುಷ್ಠಾನ ಮಾಡೋರಂತೂ ತುಂಬಾ ದುರ್ಲಭ. ಈ ಕಾಲದಲ್ಲಿ ಎಲ್ಲೋ ಇದ್ದಾರೆ. ನಮ್ಮ ಪುಣ್ಯ ಚೆನ್ನಾಗಿರಬೇಕು, ಅದಕ್ಕೆ ಸಕಾಲ ಬಂದಾಗ ಮತ್ತು ನಮ್ಮ ಯೋಗನೂ ಇದ್ದರೆ ಅಂಥವ್ರು ನಮಗೆ ಸಿಗ್ತಾರೆ. ಅಂತಹ ನಾರದರಿಗೆ ಬದರಿಕಾ ಕ್ಷೇತ್ರಕ್ಕೆ ಹೋದಾಗ ಸನಕಾದಿ ಋಷಿಗಳು ಸಿಕ್ಕಿದ್ರಂತೆ. ಆಗ ನನ್ನ ಭಾಗ್ಯದಿಂದ ನಿಮ್ಮೊಂದಿಗೆ ಸಮಾಗಮ ಆಗಿದೆ, ನನ್ನ ಮೇಲೆ ನೀವು ಕೃಪೆಯಿಂದ ಬೇಗ ಏನು ಸಾಧನೆ ಮಾಡಬೇಕು ಈ ಥರ ಅಶರೀರವಾಣಿ ಆಯಿತು ಅಂತ ಹೇಳ್ತಾರಂತೆ. ಆಗ ಆ ಸನಕ ಸನಂದ ಸನತ್ಕುಮಾರರು ಎಷ್ಟೇ ಯುಗಗಳಾದರೂ ಕೂಡ ಪುಟ್ಟ ಬಾಲಕರು, 5 ವರ್ಷದ ಪುಟ್ಟ ಬಾಲಕರಂತೆ ಕಂಡು ಬರ್ತಾರಂತೆ. ಮತ್ತು ವೈಕುಂಠದಲ್ಲೇ ವಾಸ ಮಾಡ್ತಾ ಇರ್ತಕ್ಕಂಥವ್ರು. ಹರಿಹಿಷಣಂ ಎಂಬ ವಾಕ್ಯ ಯಾವಾಗಲೂ ಅವ್ರ ಬಾಯಿಂದ ಬರ್ತಾ ಇರುತ್ತೆ. ಅವರಿಗೆ ವೃದ್ಧಾಪ್ಯ ಅನ್ನೋದೇ ಇಲ್ಲ. ಇಂತಹ ಸನಕ ಸನಂದಾದಿಗಳು ದ್ವಾರಪಾಲಕರಾದಂತಹ ಜಯ ವಿಜಯರಿಗೆ ಶಾಪವನ್ನು ಕೊಟ್ಟಂತಹ ಮಹಾನುಭಾವರು, ಅಂದರೆ ಅಂಥ ಶಕ್ತಿವಂತರವರು. ಅಂಥವ್ರನ್ನ ಕೇಳ್ತಾರಂತೆ. ಅವಾಗ ಸನಕಾದಿಗಳು ಹೇಳ್ತಾರಂತೆ, ಅಂದರೆ ಇವರ ಸನಕಾದಿಗಳಿಗೆಲ್ಲ ಸಮಸ್ಯೆಯನ್ನು ಹೇಳಿದ್ರು. ಈ ಥರ ಭಕ್ತಿ ದೇವಿಯ ಮಕ್ಕಳು ಜ್ಞಾನ ವೈರಾಗ್ಯರು ವೃದ್ಧರಂತೆ ಇದ್ದಾರೆ, ಆ ವೃದ್ಧಾಪ್ಯ ಹೋಗೋದಕ್ಕೆ ಏನು ಮಾಡಬೇಕು ಅಂತೆಲ್ಲ ವಿಚಾರವನ್ನು ತಿಳಿಸಿದರು. ಅದಕ್ಕೆ ಹೇಳ್ತಾರೆ ಸನಕಾದಿಗಳು, ಒಂದು ಸರಳವಾದ ಉಪಾಯ ಇದೆ, ಅದನ್ನು ನೀವು ಮಾಡಿದ್ರೆ ಎಲ್ಲ ಅವರ ಸಮಸ್ಯೆ ಪರಿಹಾರ ಆಗತ್ತೆ ಅಂಥೇಳಿ ಹೇಳಿದ್ರಂತೆ. ಯಾಕೆಂದರೆ ನೀವು ಮಾಡ್ತಾ ಇರೋ ಕೆಲಸ ಬಹಳ ಉತ್ತಮವಾದಂಥ ಕೆಲಸ. ಏಕೆಂದರೆ ನಾವು ಯಾವಾಗಲೂ ಒಂದು ಉತ್ತಮವಾದಂತಹ ಕೆಲಸ ಮಾಡ್ತೀವಿ ಅಂತ ಹೊರಟಾಗ ಆರಂಭದಲ್ಲಿ ಅನೇಕ ವಿಘ್ನಗಳು ಉಂಟಾಗೋದು ಸಹಜ. ಭಾಗವತವನ್ನು ಹೇಳಬೇಕು ಕೇಳಬೇಕು ಅಂತ ಕೂತ್ಕೊಂಡಾಗ ಹೇಳಬೇಕಾದ್ರೂ ಅನೇಕ ತೊಂದರೆ ಆಗ್ಬೋದು, ಕೇಳಬೇಕು ಅಂತ ಕೂತ್ಕೊಂಡವ್ರಿಗೂ ನಿಮಗೂ ಅನೇಕ ತೊಂದರೆ ಉಂಟಾಗ್ಬೋದು. ಆದರೆ ನಾನು ಭಾಗವತವನ್ನು ಕೇಳಲೇಬೇಕು, ಭಗವದ್ಗೀತೆಯನ್ನು ಕೇಳಲೇಬೇಕು, ಅನುಷ್ಠಾನ ಮಾಡಲೇಬೇಕು ಅಂತ ಏನಾದರೂ ನೀವು ಕೂತಿದ್ದೆ ಆದರೆ, ನಿಮ್ಮ ಸಂಕಲ್ಪ ಗಟ್ಟಿಯಾಗಿ ಇದ್ದರೆ, ನಿಮಗೆ ನಿಜವಾಗಲೂ ಶ್ರದ್ಧೆ ಇದ್ದರೆ, ಏನು ವಿಘ್ನಗಳು ಬಂದರೂ ಇವತ್ತೆಲ್ಲ ನಾಳೆನಾದರೂ ಇದನ್ನು ಕೇಳೋ ಒಂದು ಮನಸ್ಸನ್ನು ಮಾಡ್ತೀರ. ಅಯ್ಯೋ ಕೇಳಿದ್ರಾಯ್ತು ಅಂತಂದರೆ ಸಾಧ್ಯ ಆಗೋದಿಲ್ಲ. ಅದು ಹೇಳಿದ್ರಾಯ್ತು ಅಂದರೆ ಅದಾಯಿತು ಹೋಯ್ತು ಅಷ್ಟೇ. ಇಲ್ಲಿ ನಾರದರು ಸಂಕಲ್ಪ ಬಹಳ ಗಟ್ಟಿಯಾಗಿದೆ. ಅವಳಿಗೆ ಭಕ್ತಿ ದೇವಿಗೆ ನಾನು ಸಹಾಯ ಮಾಡಲೇಬೇಕು, ಈ ಜ್ಞಾನ ವೈರಾಗ್ಯರನ್ನು ನಾನು ಪುನಃ ಎಚ್ಚರ ಮಾಡಲೇಬೇಕು ಅನ್ನೋ ಸಂಕಲ್ಪ ಗಟ್ಟಿಯಾಗಿದೆ. ಹಾಗಾಗಿ ಸನಕಾದಿಗಳು ಹೇಳ್ತಾರಂತೆ, ನಿಮ್ಮ ಕೆಲಸ ಸಾಧನೆ ಆಗೇ ಆಗತ್ತೆ. ಆದರೆ ಈ ಭಕ್ತನಿಗಾದರೂ ಭಕ್ತಿಯನ್ನು ಚೆನ್ನಾಗಿ ಸ್ಥಾಪಿಸುವುದು ಸದಾ ಉಚಿತವೇ ಆಗಿದೆ. ಏಕೆಂದರೆ ಒಳ್ಳೆಯವ್ರಿಗೆ ಒಳ್ಳೆಯ ಕೆಲಸ ಮಾಡಬೇಕು ಅಂತಕ್ಕಂಥದ್ದೇ ಸಂಕಲ್ಪ ಇರುತ್ತಲ್ವ. ಯಾಕೆಂದರೆ ಅವ್ರಿಗೇನು ಬೆನಿಫಿಟ್ ಆಗಬೇಕಾಗಿಲ್ಲ. ನಾರದರಿಗೆ ಭಕ್ತಿ ಅಂತಕ್ಕಂಥದ್ದು ಲೋಕದಲ್ಲಿ ಇತ್ತು ಅಂತಂದರೆ ಆಗ ಜನಗಳು ಸಜ್ಜನರಾಗ್ತಾರೆ, ಲೋಕ ಸುಭಿಕ್ಷವಾಗಿರುತ್ತೆ. ಅದನ್ನು ಹೇಳ್ತಾ ಇದ್ದಾರೆ ನಾರದರಿಗೆ. ಹೇಳ್ತಾರೆ ಸನಕಾದಿಗಳು, ದ್ರವ್ಯಯಜ್ಞ, ತಪೋಯಜ್ಞ, ಯೋಗಯಜ್ಞ, ಸ್ವಾಧ್ಯಾಯ ರೂಪಿ ಯಜ್ಞಾನ ಯಜ್ಞ ಇವೆಲ್ಲವೂ ಏನಾಗುತ್ತೆ, ಸ್ವರ್ಗದ ತನಕ ತಗೊಂಡು ಹೋಗ್ಬೋದು. ಆದರೆ ಸ್ವರ್ಗದಲ್ಲಿ ನಮ್ಮ ಪುಣ್ಯ ಮುಗೀತು ಅಂದರೆ ನಾವು ಕ್ಷೀಣೆ ಪುಣ್ಯೆ ಮರ್ತ್ಯಲೋಕೆ ವಿಶಂತಿ ಅಂಥೇಳಿ, ನೀವು ಸ್ವರ್ಗವನ್ನು ಸಂಪಾದನೆ ಮಾಡೋದು ಸುಲಭ ಅಲ್ಲ, ಭಾಳ ಕಷ್ಟ. ಕಷ್ಟಪಟ್ಟು ನೀವು ಸಂಪಾದನೆ ಮಾಡಿದ್ರು ಅನೇಕ ವರ್ಷಗಳು ಅಥವಾ ಅನೇಕ ಜನ್ಮಗಳು ಸಾಧನೆ ಮಾಡಿ ನೀವು ಕರ್ಮದಿಂದ ಸುಖವನ್ನು ಅನುಭವಿಸ್ಬೋದು. ಇವಾಗ ನಾನು ದುಡ್ಡು ಸಂಪಾದನೆ ಮಾಡ್ತೀನಿ ಅಂತಂದರೆ ಆ ದುಡ್ಡಿನಿಂದ ಅನೇಕ ಕೆಲಸಗಳಾಗತ್ತೆ. ಆದರೆ ದುಡ್ಡೇ ಎಲ್ಲನೂ ಅಲ್ಲ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕು. ದುಡ್ಡು ಇಲ್ಲದೇರೂ ಕೆಲಸ ಆಗಲ್ಲ, ಆದರೆ ದುಡ್ಡೇ ಎಲ್ಲ ಕೆಲಸನೂ ಮಾಡೋದಿಲ್ಲ. ಆದರೆ ನಮಗೆ ಜ್ಞಾನ ಇತ್ತು ಅಂತಂದರೆ ಧನವನ್ನು ಸಂಪಾದನೆ ಮಾಡ್ಬೋದು. ಧನ ಅಂದರೆ ಈ ಲೌಕಿಕ ಧನವನ್ನು ಸಂಪಾದನೆ ಮಾಡ್ಬೋದು. ಪಾರಮಾರ್ಥಿಕಕ್ಕೆ ಬೇಕಾದಂತಹ ಒಂದು ಧನ ಅಂದರೆ ಅದು ಪುಣ್ಯ, ಅದನ್ನು ಕೂಡ ಸಂಪಾದನೆ ಮಾಡ್ಬೋದು. ಅಂತಹದ್ದು ಆಗತ್ತೆ. ಮತ್ತು ಮತ್ತು ಎಲ್ಲದಕ್ಕಿಂತ ಶ್ರೇಷ್ಠವಾಗಿರೋದು ಯಾವುದು ಅಂದರೆ ಜ್ಞಾನಯಜ್ಞ. ಕರ್ಮಯಜ್ಞಕ್ಕಿಂತ ಅಂದರೆ ನಾವು ಮಾಡ್ತಕ್ಕಂತಹ ಯಜ್ಞಯಾಗಾದಿಗಳಿಗಿಂತ ಜ್ಞಾನ, ಈಗ ನಾವು ಮಾಡ್ತಾ ಇದೀವಲ್ಲ ಭಾಗವತ ಪಾರಾಯಣ ಅಥವಾ ಭಗವದ್ಗೀತೆ ಪಾರಾಯಣ, ಅದರ ಅನುಷ್ಠಾನವನ್ನು ಮಾಡೋದು, ಅನೇಕ ಪುರಾಣಗಳನ್ನು ಓದೋದು, ನಮಗೆ ಅದರಿಂದ ಏನು ಅಂತಂದರೆ ಒಂದು ಬೆಳಕು ಉಂಟಾಗೋದಕ್ಕೆ ಆರಂಭ ಆಗುತ್ತೆ. ನಾವು ಈಗ ಪೂರ್ಣ ಅಮಾವಾಸ್ಯೆ ಕತ್ತಲಲ್ಲಿದ್ದೀವಿ. ನಾವು ಇದನ್ನು ಸರಿಯಾಗಿ ಕೇಳಿ ತಿಳ್ಕೊಂಡು ಅರ್ಥ ಮಾಡಿಕೊಂಡ್ರೆ ನಾವು ಸದಾ ಇದನ್ನೇ ಚಿಂತನೆಯನ್ನು ಮಾಡ್ತಾ ಮಾಡ್ತಾ ನಮ್ಮ
ಚಿತ್ತಶುದ್ಧಿಯಾಗಿ ನಾವು ಮೋಕ್ಷದ ಕಡೆ ಹೋಗ್ತೀವಿ. ನಾವು ಯಾವಾಗಲೂ ಲೌಕಿಕದಲ್ಲೇ ಇತ್ತು ಅಂತಂದರೆ ನಾವು ಅಲ್ಲೇ ಇರೋದೆ. ಅಂಧೇನ ಪ್ರವಿಶಂತಿ ಅಂಥೇಳಿ, ಅಂಧಂ ಅಂಧೇನ ಪ್ರವಿಶಂತಿ ತಮಸ, ಅವನೇ ಹುಟ್ಟು ಕುರುಡ ಅಂತೆ. ಆ ಹುಟ್ಟು ಕುರುಡ ಇನ್ನೊಬ್ಬ ಕುರುಡನ್ನು ನಾನು ನಿಮಗೆ ದಾರಿ ತೋರಿಸ್ತೀನಿ ಅಂಥೇಳಿ ಪೂರ್ತಿ ಕತ್ಲಲ್ಲೇ ಹೋಗ್ತಾನಂತೆ. ಕಡೆ ಪಕ್ಷ ಅವರಿಬ್ರಿಗೂ ಕುರುಡ್ರು ಸರಿ, ಆದರೆ ಬೆಳಕಲ್ಲಾದರೂ ಹೋಗ್ತಿರೋ ಇನ್ಯಾರು ನೋಡೋರು ದಾರಿ ತೋರಿಸ್ತಾ ಇದ್ರು, ಅದೂ ಮಾಡ್ತಿಲ್ಲ ಇವರು. ಆ ರೀತಿ ನಾವು ಈ ಒಂದು ಭಗವದ್ಗೀತೆಯನ್ನು ಕೇಳೋದ್ರ ಮೂಲಕ ನಮ್ಮ ಕರ್ಮಾನುಸಾರಕ್ಕೆ ಅನುಗುಣವಾಗಿ ಏನಾಗುತ್ತೆ, ನಮಗೆ ಜ್ಞಾನ ಮೋಕ್ಷ ಎಲ್ಲ ಉಂಟಾಗಕ್ಕೆ ಸಾಧ್ಯತೆ ಇರುತ್ತೆ. ಏಕೆಂದರೆ ಅನೇಕ ಜನ್ಮಗಳಲ್ಲಿ ಮಾಡಿದ ಪಾಪ ಪರಿಹಾರ ಆಗಿ ನಾವು ಈಗಾದರೂ ಇದನ್ನು ಅಧ್ಯಯನ ಮಾಡೋದಕ್ಕೆ ಕೂತಿದ್ದೀವಿ ಅಲ್ವಾ. ಇದನ್ನು ಚೆನ್ನಾಗಿ ಮಾಡ್ತು ಅಂದರೆ ಈ ಜನ್ಮದಲ್ಲೇ ಮೋಕ್ಷ ಆಗ್ಬೋದು, ಅಥವಾ ನಮ್ಮ ಪಾಪಕರ್ಮ ಇನ್ನೂ ಹೆಚ್ಚಿದರೆ ಮುಂದಿನ ಜನ್ಮದಲ್ಲಾದರೂ ಆಗ್ಬೋದು. ಹಾಗಾಗಿ ಈ ಭಾಗವತ ಜ್ಞಾನ ಯಜ್ಞ ಅತ್ಯಂತ ಶ್ರೇಷ್ಠವಾಗಿದೆ. ಅದರ ಶಬ್ದ ಕೇಳುತ್ತಲೇ ಭಕ್ತಿ ಜ್ಞಾನ ವೈರಾಗ್ಯ ಇವುಗಳಿಗೆ ಹೆಚ್ಚಿನ ಬಲ ದೊರಕತ್ತೆ, ಮತ್ತು ಆ ಭಕ್ತಿದೇವಿಗೆ ಎಲ್ಲ ರೀತಿಯ ತೊಂದರೆನೂ ಪರಿಹಾರ ಆಗುತ್ತೆ ಅಂಥೇಳಿ. ಹೇಗೆ ಭಾಗವತ ಅನ್ನೋದು ಸಿಂಹಗರ್ಜನೆಯನ್ನು ಕೇಳಿ ಬೇರೆ ಪ್ರಾಣಿಗಳು ಓಡೋಗುತ್ತೋ ಹಾಗೆ ಅವರ ವೃದ್ಧಾಪ್ಯ ಓಡೋಗುತ್ತೆ, ಕಲಿಯುವ ದೋಷ ಎಲ್ಲ ನಾಶ ಆಗುತ್ತೆ. ಈ ಪ್ರೇಮ ರಸವನ್ನು ಭಕ್ತಿ ಜ್ಞಾನ ವೈರಾಗ್ಯದೊಂದಿಗೆ ಪ್ರತಿ ಮನೆ ಮತ್ತು ಪ್ರತಿ ಜನರ ಹೃದಯದಲ್ಲಿ ಕ್ರೀಡಿಸಬಹುದು ಅಂಥೇಳಿ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ವಿಚಾರ ಅಂದರೆ ಭಾಗವತ ಅಂತಕ್ಕಂಥದ್ದು ಬಹಳ ಶ್ರೇಷ್ಠ. ಈ ಭಾಗವತ ಅಂತಕ್ಕಂಥದ್ದು ಎಲ್ಲ ವೇದ ಉಪನಿಷತ್ತುಗಳ ಸಾರನೇ ಆಗಿದೆ. ಹಾಗಾಗಿ ಇದು ಫಲರೂಪದಲ್ಲಿ ಇದೆ, ಅಂದರೆ ಹರಿದೋಗಬಾರ್ದು, ಸೋರೋಗಬಾರ್ದು ಅಂತ. ಮತ್ತು ದ್ರವ ರೂಪದಲ್ಲಿದೆ, ಅಂದರೆ ಸುಲಭವಾಗಿ ನಾವು ಸವಿಬೋದು ಅಂತ ಹೇಳಿ. ಈ ಎರಡೂ ರೂಪದಲ್ಲಿರ್ತಕ್ಕಂತಹ ಈ ಒಂದು ವಿಚಾರವನ್ನು ಯಾರು ಕೇಳ್ತಾರೋ ಅವ್ರಿಗೆ ಬಹಳ ಉತ್ತಮವಾದಂತಹ ಫಲ ಉಂಟಾಗತ್ತೆ. ಹಾಲು ನೋಡಿದ ತಕ್ಷಣ ಅದ್ರಲ್ಲಿ ತುಪ್ಪ ಇದೆ ಅಂತ ಸಾಮಾನ್ಯ ಜನಕ್ಕೆ ಗೊತ್ತಾಗಲ್ಲ, ಆದರೆ ಅನುಭವಿಗಳು ಏನು ಹೇಳ್ತಾರೆ, ಹಾಲಿಂದನೇ ತುಪ್ಪ ಆಗೋದು. ಆದರೆ ಅದು ಪ್ರೋಸೆಸ್ ಆಗಬೇಕು. ಹಾಲನ್ನ ಕಾಯಿಸಬೇಕು, ಮೊಸರು ಮಾಡಬೇಕು, ಬೆಣ್ಣೆ ಕಡಿಬೇಕು, ಆಮೇಲೆ ಆ ಬೆಣ್ಣೆ ತೆಗೆದ ಮೇಲೆ ಕರಗಿಸಿ ತುಪ್ಪ ಮಾಡಬೇಕು, ಅವಾಗ ಗೊತ್ತಾಗತ್ತೆ. ಸಿಹಿಯಾದ ಕಬ್ಬಿನ ಬುಡದಿಂದ ತುದಿಯವರೆಗೂ ಸಿಹಿನೇ ಇರುತ್ತೆ, ಆದರೆ ಆ ಸಿಹಿಯನ್ನು ಸವಿಬೇಕು. ನಾವು ಅದನ್ನು ಕಚ್ಚಿ ರಸವನ್ನು ಹೀರಿದಾಗಲೇ ಅದು ಸವಿ ಗೊತ್ತಾಗೋದು, ಸುಮ್ಮನೆ ನೋಡೋರೆ ಗೊತ್ತಾಗಲ್ಲ. ಹಾಗಾಗಿ ಸ್ವಲ್ಪ ಕೆಲಸ ಪರಿಶ್ರಮವನ್ನು ಹಾಕಬೇಕು. ಹಾಗಾಗಿ ಈ ರೀತಿ ಮಾಡಬೇಕು ಅಂತ ಹೇಳ್ತಾರೆ. ನಾರದ ಮಹರ್ಷಿಗಳೇ ಈ ಭಾಗವತವನ್ನು ವೇದವ್ಯಾಸರಿಗೆ ಹಿಂದೆ ಹೇಳಿರ್ತಾರೆ, ಕೇವಲ 4 ಶ್ಲೋಕಗಳಲ್ಲಿ. ಆದರೆ ಕಲಿಗಾಲದ ಪ್ರಭಾವದಿಂದ ಅವ್ರಿಗೂ ಕೂಡ ಈ ಒಂದು ಭಾಗವತದ ಮಹಾತ್ಮ್ಯ ಮರ್ತೋಗಿರುತ್ತೆ. ಅಂದರೆ ನಮಗೆ ಹೇಳ್ತಾ ಇದ್ದಾರೆ ಈ ಕಲಿಗಾಲದ ಪ್ರಭಾವ ಎಷ್ಟಿದೆ ಅಂಥೇಳಿ. ನಾರದ ಮಹರ್ಷಿಗಳಿಗೇನೆ ಆ ಥರ ಆದಮೇಲೆ ಅವರೇ ವೇದವ್ಯಾಸರಿಗೆ ಕೇವಲ ಚತುಶ್ಲೋಕಿ ಭಾಗವತನ ಹೇಳಿದಂಥ ಮಹಾತ್ಮರಿಗೆ ಈ ಕಲಿ ಪ್ರಭಾವ ಭೂಲೋಕಕ್ಕೆ ಬಂದಾಗ ಈ ಥರ ಆಯಿತು ಅಂದರೆ, ನಾವುಗಳಂತೂ ಸಂಸಾರದಲ್ಲಿ ಈ ಜನ್ಮ ಅಲ್ಲ ಎಷ್ಟು ಜನ್ಮಗಳಾಗ್ಬಿಟ್ಟಿಯೋ ನಮಗೆ ಲೆಕ್ಕ ಗೊತ್ತಿಲ್ಲ. ಈಗ ನಿನ್ನೆದೇ ಇವತ್ತು ಜ್ಞಾಪಕ ಇರಲ್ಲ, ಇವತ್ತು ಓದಿದ್ದು ಇನ್ನೊಂದು ಸ್ವಲ್ಪ ಹೊತ್ತು ಮರ್ತೋಗಿರುತ್ತೆ. ಅಂಥದ್ರಲ್ಲಿ ಜ್ಞಾನದ ಕಡೆ ಹೋಗಬೇಕು ಅಂದರೆ ಎಷ್ಟು ಕಷ್ಟ ಇದೆ. ಹಾಗಾಗಿ ಈ ವಿಚಾರವನ್ನು ಜ್ಞಾಪಿಸ್ತಾ ಇದ್ದಾರೆ ಅವ್ರಿಗೆ. ಹೇಗೆ ಆಂಜನೇಯಂಗೆ ಜಾಂಬವಂತ ಅವನ ಶಕ್ತಿಯನ್ನು ಪುನಃ ಅವನಿಗೆ ಜ್ಞಾಪಕಕ್ಕೆ ತಂದಾಗ ಅವನು ಸಮುದ್ರೋಲ್ಲಂಘನವನ್ನು ಮಾಡಿದನೋ ಹಾಗೆ ಜ್ಞಾಪಿಸ್ತಾ ಇದ್ದಾರೆ. ಮತ್ತು ಇದರಲ್ಲಿ ನಿಮಗೆ ಯಾತಕ್ಕೋಸ್ಕರ ಆಶ್ಚರ್ಯ ಆಗ್ತಾಯಿದೆ, ವೇದವ್ಯಾಸರಿಗೆ ನೀವು ಕಿನ್ನರಾಗಿದ್ದಾಗ ಚತುಶ್ಲೋಕಿ ಹೇಳಿದಂಥವ್ರು, ಮತ್ತು ಅದನ್ನು ನಮ್ಮನ್ನು ಕೇಳ್ತಾ ಇದ್ದೀರಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆಗ ಸನಕಾದಿಗಳಿಗೆ ಬಹಳ ಭಕ್ತಿಯಿಂದ ನಮಸ್ಕಾರವನ್ನು ಮಾಡ್ತಾ ಹೇಳ್ತಾ ಇದ್ದಾರಂತೆ, ನೀವು ಸಮಸ್ತ ಪಾಪಗಳನ್ನು ತಕ್ಷಣದಲ್ಲೇ ನಾಶ ಮಾಡಿಬಿಡುತ್ತೀರಾ. ಹಾಗಾಗಿ ಸಂಸಾರ ದುಃಖ ಅಂತಕ್ಕಂತಹ ಈ ಒಂದು ಘೋರವಾದ ಅಗ್ನಿಯಿಂದ ಪಾರು ಮಾಡೋದಕ್ಕೆ ನೀವೇ ಶಕ್ತಿವಂತರು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮತ್ತು ಕಥಾಮೃತವನ್ನು ಪಾನ ಮಾಡ್ತಾ ಇದ್ದಾರೆ, ಭಗವತ್ ಕಥಾಮೃತವನ್ನು ಪಾನ ಮಾಡ್ತಾ ಇರ್ತೀರ. ಹಾಗಾಗಿ ನೀವು ಭಕ್ತಿಯನ್ನು ಪ್ರಕಾಶಗೊಳಿಸುವ ಉದ್ದೇಶದಿಂದ ನಿಮ್ಮಲ್ಲಿ ಶರಣಾಗಿದ್ದೀನಿ ನಾನು ಅಂಥೇಳಿ ಹೇಳ್ತಾ ಇದ್ದಾರೆ. ಅನೇಕ ಜನ್ಮಗಳ ಸಂಚಿತ ಪುಂಜದ ಉದಯ ಆದಾಗ ಈ ಮನುಷ್ಯನಿಗೆ ಸತ್ಸಂಗ ಉಂಟಾಗತ್ತೆ ಅಂಥೇಳಿ. ಹಾಗಾಗಿ ಎಷ್ಟೋ ಜನ್ಮದ ಪುಣ್ಯ ಇದ್ದರೆ ಮಾತ್ರ ಈ ಒಂದು ಭಾಗವತವನ್ನು, ಭಗವದ್ಗೀತೆ ಇತ್ಯಾದಿಗಳನ್ನ ಅಧ್ಯಯನ ಮಾಡೋಕ್ಕೆ ಸಾಧ್ಯ. ಹಾಗಾಗಿ ನಿಮ್ಮ ಜನ್ಮವನ್ನು ಸಾರ್ಥಕ ಮಾಡ್ಕೊಳ್ಳೋದಕ್ಕೆ ಇಂತಹ ಒಂದು ಗ್ರಂಥಗಳಿಗೆ ಕೇಳಿಸ್ಕೊಳ್ಳೋದ್ರ ಮೂಲಕ, ಓದೋದ್ರ ಮೂಲಕ, ಇದು ಅನುಷ್ಠಾನ ಮಾಡೋದ್ರ ಮೂಲಕ ಜನ್ಮ ಸಾರ್ಥಕ ಮಾಡ್ಕೊಳ್ಳಿ. ನಮಗೆ ಬೇರೆ ಬೇರೆ ಲೌಕಿಕ ಆಸಕ್ತಿಗಳು ಇದ್ದೇ ಇರುತ್ತೆ.
ಆದರೆ ಶ್ರೇಷ್ಠವಾದದಕ್ಕೆ ನಾವು ಸಮಯವನ್ನು ಕೊಟ್ಟು ಸಾರ್ಥಕ ಮಾಡಿಕೊಳ್ಬೇಕು ಅಂತ ಹೇಳ್ತಾ ಈ ಭಾಗವತದ 2ನೇ ಅಧ್ಯಾಯನ ಉಪಸಂಹಾರ ಮಾಡ್ತಾ ಇದ್ದೀನಿ. ಇಷ್ಟು ವಿಚಾರವನ್ನು ಒಂದು 20 ನಿಮಿಷದಲ್ಲಿ ಹೇಳಿದ್ದೀನಿ. ಇದನ್ನು ನೀವು ಕೇಳಿ, ಬೇರೆಯವರು ಕೇಳೋ ಥರ ಪ್ರೇರೇಪಣೆ ಮಾಡಿ, ಅದರಿಂದ ಈ ಭಾಗವತವನ್ನು ಕೇಳೋದ್ರಿಂದ ಆ ಶ್ರೀಕೃಷ್ಣನ ಅನುಗ್ರಹ ಎಲ್ಲರಿಗೂ ಉಂಟಾಗಲಿ ಅಂತ ಹೇಳ್ತಾ ಈ ಒಂದು ಭಾಗವತವನ್ನು ಇಲ್ಲಿ ಉಪಸಂಹಾರ ಮಾಡ್ತಾ ಇದ್ದೀನಿ. ಓಂ ಸಹನಾ ಭವತು ಸಹನೋ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ. ಎಲ್ಲರಿಗೂ ಒಳ್ಳೆಯದಾಗಲಿ.